ಇನ್ನು 1 ವರ್ಷ ಜೈಲಲ್ಲಿ ದರ್ಶನ್ ಕಂಗಾಲು. ಆದೇಶದ ಬಳಿಕ ಮಾನಸಿಕವಾಗಿ ಕುಗ್ಗಿ ಹೋಗಿರುವ ದರ್ಶನ್ ಕ್ವಾರಂಟೈನ್ ಜೈಲ್ನ ಬ್ಯಾರಕ್ನಲ್ಲಿ ಮೌನಿಯಾದ ಆರೋಪಿ ದರ್ಶನ್. ಯಾರ ಬಳಿಯೂ ಮಾತಾಡದೆ ಏಕಾಂಗಿಯಾಗಿ ಕುಳಿತ ದರ್ಶನ್. ಈಗಾಗಲೇ ಬೆನ್ನು ನೋವಿನಿಂದ ದರ್ಶನ್ ಬಳಲ್ತಾ ಇದ್ದು ಊಟ ಒಗ್ಗದೆ ನಿದ್ರೆ ಬಾರದೆ ದೈಹಿಕವಾಗಿ ಕುಗ್ಗಿದ್ದಾರೆ ದರ್ಶನ್ ಆರೋಗ್ಯದ ಮೇಲೆ ಜೈಲಿನ ವೈದ್ಯರು ನಿಗಾ ಇಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರೋಪಿ ದರ್ಶನ್ ಕಂಗಾಲಾಗಿದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇನ್ನು 1 ವರ್ಷ ದರ್ಶನ್ ಸೆರೆವಾಸ ಕಂಟಿನ್ಯೂ ಆಗುತ್ತೆ. ನಾಳೆ ಮದುವೆ ವಾರ್ಷಿಕೋತ್ಸವ ದಿನ. ದರ್ಶನ್ ನೆನೆದು ಭಾವುಕ. ಒಡೆದ ಹೃದಯದ ಚಿತ್ರ ಹಾಕಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ನೆನಪಿನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್. ನಾಳೆ ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮದುವೆ ವಾರ್ಷಿಕೋತ್ಸವ. ಇನ್ನು 1 ವರ್ಷ ಜೈಲಿನಲ್ಲೇ ಕಳಿಬೇಕಾದ ಅನಿವಾರ್ಯತೆ. ದರ್ಶನ್ ಫೋಟೋ ಹಾಕಿ ಹಾರ್ಟ್ ಬ್ರೇಕ್ ಸಿಂಬಲ್ ಹಾಕಿದ್ದಾರೆ ಪತ್ನಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇನ್ನು 1 ವರ್ಷ ದರ್ಶನ್ ಜೈಲಿನಲ್ಲೇ ಮಾನಸಿಕವಾಗಿ ಕುಗ್ಗಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ಅನ್ನೋದು ಮಾಹಿತಿ. ಪರಪ್ಪನ ಅಗ್ರಹಾರದಿಂದ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಿದೆ? ಭಾವನಾ, ಯಾಕಂದ್ರೆ ಈ ಒಂದು ದರ್ಶನ್ ಅವರು 1 ವರ್ಷಗಳ ಕಾಲ ಒಂದು ಬೇಲ್ ಯಾವಾಗ ಸಿಗಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಆಗ್ಲೇ ಒಂಥರ ಮಾನಸಿಕವಾಗಿ ಒಂದು ಕುಗ್ಗೋಗಿರುವಂತದ್ದು. ಅಂದ್ರೆ ಕ್ವಾರಂಟೈನ್ ಜೈಲಿನ ಬ್ಯಾರಕ್ ನಲ್ಲಿ ಈಗಲೂ ಕೂಡ ದರ್ಶನ್ ಇರುವಂತದ್ದು. ಯಾರ ಹತ್ರನೂ ಕೂಡ ಹೆಚ್ಚೆ ಮಾತಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಬ್ಬರೇ ಇರ್ತಾರೆ. ಮತ್ತೆ ಇವಾಗ ಆಲ್ರೆಡಿ ಬೆನ್ನೋವಿಂದನೂ ಕೂಡ ಬಳಲ್ತಿರುವಂತದ್ದು. ಊಟ ಸರಿಯಾಗಿ ಹೋಗ್ತಾ ಇಲ್ಲ. ಮತ್ತೆ ನಿದ್ದೆ ಕೂಡ ಬರದೇ ಒಂದು ದೈಹಿಕವಾಗಿ ದರ್ಶನ್ ಕುಗ್ಗಿದ್ದಾರೆ ಅನ್ನೋದು ಒಂದು ಜೈಲು ಮೂಲಗಳ ಒಂದು ಮಾಹಿತಿ ಆಗಿರುವಂತದ್ದು. ಅಂದ್ರೆ ನಾಳೆ ದರ್ಶನ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಒಂದು ಮದುವೆ ವಾರ್ಷಿಕೋತ್ಸವದ ದಿನ ಕೂಡ. ಹೀಗಾಗಿ ಅವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೊಡೆದ ಹೃದಯದ ಒಂದು ಚಿತ್ರವನ್ನ ಹಾಕಿ ದರ್ಶನ್ ಫೋಟೋವನ್ನ ಹಾಕಿ ಒಂದು ಭಾವುಕರಾಗಿರುವಂತದ್ದು ವಿಜಯಲಕ್ಷ್ಮಿ ಅವರು. ಅಂದ್ರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ರೀತಿ ಒಂದು ಸ್ಟೋರೀಸ್ ಅನ್ನ ಪೋಸ್ಟ್ ಮಾಡಿರುವಂತದ್ದು. ಅಂದ್ರೆ ಯಾಕಂದ್ರೆ 1 ವರ್ಷ ಅಂತೂ ಬೇಲ್ ಸಿಗಲ್ಲ, 1 ವರ್ಷ ತನಕ ಬೇಲ್ ಸಿಗಲ್ಲ. ಆ ನಂತರ ಮತ್ತೆ ಹೊಸದಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಹೀಗಾಗಿ ಮಾನಸಿಕವಾಗಿ ಸಹಜವಾಗಿ ಒಂದು ದರ್ಶನ್ ಕುಗ್ಗೋಗಿರುವಂತದ್ದು. ಮತ್ತೆ ಇದರಿಂದ ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಕೂಡ ಆಗಿರುವಂತದ್ದು. ಅಂದ್ರೆ ಜೈಲು SP ಗೆ ದರ್ಶನ್ ಲೆಟರ್ ಅನ್ನು ಕೂಡ ಬರೆದಿರುವಂತದ್ದು. ಅಂದ್ರೆ ಕೊಠಡಿಯ ಒಳಗಡೆ ಒಂದು ಸಂದರ್ಶನ ನೀಡಿ ಅಂತ ಅಂದ್ಬಿಟ್ಟು ಮನವಿಯನ್ನು ಕೂಡ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದಲ್ದಿರ ಕಾರಾಗೃಹ ಮುಖ್ಯಸ್ಥರಾಗಿರುವಂತಹ ಕಾರಾಗೃಹ ಇಲಾಖೆಯ ಮುಖ್ಯಸ್ಥರಾಗಿರುವಂತಹ ಅಲೋಕ್ ಕುಮಾರ್ ಅವ್ರನ್ನು ಕೂಡ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ದಾರೆ. ತಾನು ಹಾಗೂ ತನ್ನ ಮಗನ ಒಂದು ಒಳ ಸಂದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಅಂದ್ಬಿಟ್ಟು ಮನವಿಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಈ ಹಿಂದೆ ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಒಂದು ಕೋರ್ಟ್ ಮೆಟ್ಲೆ ಇರ್ತಾ ಇದ್ರು, ಕೋರ್ಟ್ಗೆ ಹೋಗ್ತಾ ಇದ್ರು. ಯಾವಾಗ 1 ವರ್ಷ ಬೇಲ್ ಸಿಗದೇ ಇಲ್ಲ ಅನ್ನೋದು ಕನ್ಫರ್ಮ್ ಆಯ್ತು, ಕೋರ್ಟಲ್ಲೂ ಕೂಡ ಎಲ್ಲವೂ ಕೂಡ ಕಾರಾಗೃಹ ಇಲಾಖೆಗೆ ಒಳಪಟ್ಟಿರುತ್ತೆ, ಅವರ ವಿವೇಚನೆಗೆ ಒಳಪಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಯಾವಾಗ ಆರ್ಡರ್ ಮಾಡ್ತೋ ಇದೀಗ ಲೆಟರ್ ನ ಬರೆದಿರುವಂತದ್ದು. ಪತಿ ಮತ್ತು ಮಗನ ಒಳ ಸಂದರ್ಶನಕ್ಕೆ ಒಂದು ಅವಕಾಶವನ್ನು ಕೂಡ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡಿರುವಂತದ್ದು. ಭಾವನಾ, ಧನ್ಯವಾದ ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.